ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾವು ಇವತ್ತು ನಮ್ಮ ಬಿಸ್ನೆಸ್ ಏನಂದ್ರೆ ನಮ್ದು ಇಟ್ಟಂಗಿ ಐತಿ. ನಾವು ಇವಾಗ ಇಟ್ಟಂಗಿ ಬೆಟ್ಟಕ್ಕೆ ಹೊಂಟೀವಿ. ನಮ್ಮ ಮೈರಂತೂ ಯಾವಾಗಲೂ ರೆಡಿನೇ ಇರ್ತಾಳೆ. ನಾವು ಎಲ್ಲಿಗಾರು ಹೊಂಟೀವಿ ಅಂದ್ರೆ ಎಲ್ಲಿಗೆ ಹೋಗ್ರಿ ಈಗ ಬೆಟ್ಟಕ್ಕಂತೂ ನಾನು ಬೆಟ್ಟಕ್ಕೆ ಹೊಂಟೀನಿ ಅಂದ್ರೆ ನಮ್ಮ ಮೈರ ಊಟ ಮಾಡಕತ್ತಿದ್ರು ಊಟನೂ ಬಿಟ್ಟು ಬಂದುಬಿಡ್ತಾಳೆ. ಇವಾಗ ಸ್ವಲ್ಪ ಮಳೆಗಾಲ ಇರೋದ್ರಿಂದ ನಮ್ಮ ಇಟ್ಟಂಗಿ ಬೆಟ್ಟಿ ಬಂದ್ ಮಾಡಿದ್ವಿ. ಹೋಗಿ ಬರೋಣ. ನಿನ್ನೆ ಅದ್ರಾಗ ಮಳೆ ಆಗ್ಬಿಟ್ಟೈತಿ. ನಮ್ಮ ಇಟ್ಟಂಗಿ ಬೆಟ್ಟಿ ವಾತಾವರಣ ಹೆಂಗಾಗೈತೆ ನಮ್ಗೆ ಗೊತ್ತಿಲ್ಲ. ಹಂಗಂತ ಇವಾಗ ಹೋಗಿ ನೋಡ್ಬೇಕದು. ಈಗ ಹೋಗಂ ಬನ್ನಿ ಫ್ರೆಂಡ್ಸ್. ನಮ್ಮ ಇಟ್ಟಂಗಿ ಬೆಟ್ಟಿ ನಮ್ಮವ್ವ ಅಂತೂ ಗಾಡಿ ತಗೊಂಡು ಎಲ್ಲಿಗಾರ ಹೊಂಟೀನಿ ಅಂದ್ರೆ ಸಾಕು. ಅದನ್ನ ತಗೊಂಬ ಇದನ್ನ ತಗೊಂಬ ಅದನ್ನ ತಗೊಂಬ. ಬರೇ ಇದೆ ಕೆಲಸ. ಅಂಗಡಿ ಇಟ್ಬಿಟ್ರ ಬರೇ ಇದೆ ಕೆಲಸ. ಅಲ್ಲ ಕೊತ್ತಂಬರಿ ಅಂತ ಇಲ್ಲ ವಿಡಿಯೋದ ಅಲ್ಲ ಕೊತ್ತಂಬರಿ ಇಲ್ಲ. ನಮ್ಮೂರಾಗ ಮೊಹರಂ ಐತಿ ಈಗ. ನಮ್ಮೂರ ಮೊಹರಂ ಐತಿ ಈಗ. ಎಲ್ಲ ಜೋಕಾಲಿ ಪಾಕಲಿ ಬಂದವ. ಮೊಹರಂ ಹಬ್ಬಕ್ಕೆ ಎಲ್ಲ ರೆಡಿ ಮಾಡಕತ್ತಾರ. ಇಲ್ಲಿ ಕ್ಯಾಮ್ರಾ ಹಿಡ್ಕೋಬೇಕು ಬಾ. ನಾನು ಇದು ನೋಡಿ ಫ್ರೆಂಡ್ಸ್ ನಮ್ಮ ಇಟ್ಟಂಗಿ ಬೆಟ್ಟಿ ಎಲ್ಲ ಹಳ್ಳಿ ಖಾಲಿ ಆಗ್ಬಿಟ್ಟವ ಕಣದಾಗ. ಒಂದಿಷ್ಟು ಉಳ್ದವ. ಈಗ ಸ್ವಲ್ಪ ಮೊಹರಂ ಹಬ್ಬ ಇರೋದಕ್ಕೆ ಎಲ್ಲ ಲೇಬರ್ ರಜೆ ಮಾಡಿಬಿಟ್ರ. ಇವಾಗ ಕೆಲಸ ಬಂದಾಗಿದೆ. ಕೆಲಸ ಬಂದಾದಂಗೆ ಈಗ ಇದೊಂದಿಷ್ಟು ಬಾಕಿ ಐತಿ. ಇದೊಂದಿಷ್ಟು ಮುಗಿಸ್ಬಿಟ್ರೆ ಈಗ 3 ತಿಂಗಳ ಬಂದಾಗುತ್ತೆ ಇಟ್ಟಂಗಿ ಬೆಟ್ಟಿ. ನಮ್ಮ ಗಾಡಿ ಎಲ್ಲ ಆರಾಮ್ ರೆಸ್ಟ್ ತಗೊಂಡ್ಕತ್ತೇವ. ಈಗ ಒಂದು 3 ತಿಂಗಳ ರೆಸ್ಟ್ ಹೋಗಿ ಗಾಡಿಗೆ. ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಬ್ರ್ಯಾಂಡು. SPN ಇದೆ ನೋಡಿ ನಮ್ಮ ಬ್ರಿಕ್ಸ್. ನಾವು ಇಟ್ಟಂಗಿ ತಯಾರು ಮಾಡೋದೇ ನಮ್ಮ ಕೆಲಸ. 3 ಎಕರೆ ಐತಿ ನಮ್ಮ ಜಾಗ. ಸ್ವಂತ ನಮ್ದಲ್ಲ, ಬಾಡಿ ಜಾಗದಾಗ ಇಟ್ಟಂಗಿ ಬೆಟ್ಟಿ ಮಾಡೀವಿ. ಬಾಡಿಗೆನ ದೊಡ್ಡ ಅಮೌಂಟ್ ಐತೆ. 2,10,000 ಬಾಡಿಗೆನ ಕಟ್ಬೇಕು ನಾವು. ಎಳ್ಳಿ ಆಗ್ತಾ ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಕಂಡ್ಬಂದಿರೋ ಇವು ಬರ್ಕಗಳು ಇವೆಲ್ಲ ಮಳೆಗಾಲದಾಗ ಎಳ್ಳಿ ಮುಚ್ಚಕ್ಕಿವು. ಇವು ಟೋಟಲ್ ಎಷ್ಟು ಇದಾವೆ ಅಂದ್ರೆ 80 ಬರ್ಕದಾವು ಇವು. 80 ಅಂದ್ರೆ ಟೋಟಲ್ ಅಂದ್ರೆ 1,60,000 ಎಳ್ಳಿ ಮುಚ್ತಾವೆ ಇವು. ನಾವು ಮಳೆಗಾಲದಲ್ಲೂ ಹಾಕ್ಬೋದು ಎಳ್ಳಿನ. ನಾವು ರಜೆ ಮಾಡಲ್ಲ. ಇವಾಗ ಸ್ವಲ್ಪ ಮಳೆ ಜಾಸ್ತಿ ಅದಕ್ಕೆ ದೊಡ್ಡ ಮಳೆ ಆದ 2 ಮಳೆ ದೊಡ್ಡವಾದಕ್ಕೆ ಈ ಸಲ ರಜೆ ಮಾಡ್ತೀವಿ ಕೆಲಸನ. ಈ ಸಲ ದೊಡ್ಡ ಮಳೆ ಅದಾವ ಅಂತಂದು. ಆದರೆ ಇದು ಈಗ 1 ತಿಂಗಳಾದ ಮಳೆನೇ ಇಲ್ಲ. ಹಿಂಗೆ ಇರುತ್ತೆ ನಮ್ಮ ಸ್ವಲ್ಪ ಸಿಚುವೇಶನ್.
ಇಲ್ಲಿ ನೋಡ್ಬೋದು ಇವೆಲ್ಲ ಮಳೆಗೆ ಹೋಗ್ಬಿಟ್ಟಾವೆ ಎಳ್ಳಿ. ದೊಡ್ಡ ಮಳೆ ಆದಾಗ ಈ ಥರ ನೀರು ಹೊಕ್ಕಂದು ಈ ಥರ ಮಳೆಗೆ ಹೋಗ್ಬಿಟ್ಟಾವ ನೋಡಿ. ಆ ಥರ ಆಗ್ಯಾವ. ಮಳೆ ಬಂದ್ರೆ ಆಯ್ತು ಲಾಸೇ ನಮಗೆ ಮಳೆ ಬಂದಾಗ. ನೋಡಿ ನೀರು ಹೊಕ್ಕಂದು ಯಾವ ಥರ ಕರಕಲಾಗ್ಯಾವ ಎಳ್ಳಿ. ಅದಕ್ಕೋಸ್ಕರ ಈ ಸಲ ಬಂದ್ ಮಾಡಿಬಿಟ್ಟಿವಿ. 360 ಇಷ್ಟು ಹೈಟ್ ವ್ಯೂ ನೋಡ್ಬೋದು. ಟೋಟಲ್ ಈ ಥರ ಕಾಣುತ್ತೆ ನೋಡಿ ಬೆಟ್ಟಿ. ಸ್ವಲ್ಪ ಗಾಳಿ ಕಡಿಮೆ ಆಗ್ಬಿಟ್ಟವ, ನಿಂದ್ರಿಸಿರೋದಕ್ಕೆ. ಗಾಡಿ ರೆಸ್ಟ್ ಅಂತ ತಗೊಳಕತ್ತೇವೆ ಈಗ. ಪುರ್ಸತ್ತಿಗಿರಲ್ಲ ಬ್ಯಾಸಿಗಾಗಂತ್ರಿ ಏಕ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಅಥರ್ವನ 2nd ಮಂತ್ ಬರ್ತ್ಡೇ ಐತಿ. ಫಸ್ಟ್ ಮಂತಿಂದು ಚೆನ್ನಾಗಿ ಮಾಡಿದ್ವಿ. ಫಸ್ಟ್ ಮಂತಿಂದು ಇನ್ಸ್ಟಾಗ್ರಾಮಲ್ಲಿ 3.4 ಮಿಲಿಯನ್ ವ್ಯೂಸ್ ಆಗಿತ್ತು. ಮತ್ತು 2 ಲಕ್ಷಕ್ಕೂ ಹೆಚ್ಚು ಜನ ಅದನ್ನ ವೀಡಿಯೋನ ಲೈಕ್ ಮಾಡಿದ್ರು ನಮ್ಮ ಅಥರ್ವಂದು. ಇದು 2ನೇ ಮಂತಿಂದು ವೀಡಿಯೋ ಹೆಂಗಾಗುತ್ತೆ ಅಂತ ನೋಡಂದ್ರು. ಇದೇ ಲಾಗಲ್ಲಿ ತೋರಿಸ್ತೀವಿ ಅದನ್ನೀಗ. ಯಾವ ಥರ ಡಿಸೈನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಗೀತಾನು ಇನ್ನೂ ಏನೇನು ತಂಬರ್ಬೇಕಂತನೂ ಹೇಳಿಲ್ಲ. ನೋಡೋಣ ಈಗ ಮನೆಗೆ ಹೋಗಿ ಕೇಳ್ತನ ಏನಂತಾರ. ಫ್ರೆಂಡ್ಸ್ ಇವಾಗ ಕ್ಯಾಮ್ರಾನ ನಮ್ಮ ಐರನ್ ಕೈ ಕೊಡ್ತಾನೆ ಹೆಂಗೆ ಹಿಡ್ಕಂತ ನೋಡ್ರಿ. ಹಾಂ ಚಲೋ, ಸ್ವಲ್ಪ ಕರೆಕ್ಟಾಗಿ ಹಿಡ್ಕರೋ, ನೀನು ಕಾಣಲ್ಲ ಅದ್ರಾಗ. ನಡಿ ಹಂಗ ಹೋಗ್ಬೇಕು, ಮುಂದೆ ಹಿಡ್ಕೊಂಡು ಹೋಗ್ಬೇಕು ಮನೆಗೆ. ಹೋಗ್ಬೇಕು. ಆಯ್ರಾ ಏನು ಪ್ರೆಗ್ನೆಂಟ್ ಐತಲ್ಲ? ಕಾಲು ಸಾಮರ್ಥ್ಯ ಏನೋ ಕೊಡಕತ್ತಿದ್ದಂಗೆ ಈ ರೀತಿಗ ಮಾಡಿಲ್ಲ ಅದು. ಆತ ರೊಟ್ಟಿ ಕೊಡಕತ್ತಿದ್ ನಾನು ಹಿಂಗೆ ಇಸ್ಕನಕ್ ಹಿಂಗೆ ಬಂದು ಹಿಂಗೆ ಕಾಲು ಟಚ್ ಮಾಡಿರುತ್ತ. ಏನು ರೀಲ್ಸ್ ನೋಡ್ಕೆ ಕುತ್ಕೊಂಡಲ್ಲ ಇವತ್ತು 2ನೇ ತಿಂಗಳ ಬರ್ತ್ಡೇ. 2 ತಿಂಗಳ ಕಂಪ್ಲೀಟ್ ಆಕಾವ. ಮಾಡ್ಬೇಕಂತ ಮಾಡ್ಬೇಕು. ಈಗ ಸ್ವಲ್ಪ ಮಕ್ಕಂತಾನ ಮನ್ಸಿದ ಮ್ಯಾಗ. ಈಗ ಮಕ್ಕನ ಮೇಲೆ ಅವ್ರು ಡೆಕೋರೇಟ್ ಮಾಡಿ ಆಮೇಲೆ ಎಬ್ಬಿಸಿ ಹೊಸ ಡ್ರೆಸ್ ಹಾಕಿ ಇರ್ತಾನ. ಮನ್ಸಿದ ಮೇಲೆ ರೆಡಿ ಮಾಡಿ ಇವಾಗ ಡಿಸೈನು ಮನೇಲೆ ಮಾಡಕತ್ತಾಳ ನಮ್ಮ ಗೀತಾ. ಕಂಬಳ ತಗೊಂಡಾಳ ಈಗ. ಅದಕ್ಕೋಸ್ಕರ ಕಂಬಳಿ ಮಾಡಕತ್ತೀವಿ. ಇದು ಮಡ್ಚಿದ್ ಕಾಣಕತ್ತೀವಿ. ಸಾಫ್ ಮಾಡ್ಬೇಕಲ್ಲ, ಮಡ್ಚಿದ್ ಕಾಣ್ಬಾರ್ದು ಅದು. ಹೆಂಗ ಅದು ಇಷ್ಟು ದಿನ ಮಡಿಸಿಟ್ಟಿವಲ್ಲ ಹಂಗ ಕಾಣ ನೋಡಂತ. ಡಿಸೈನ್ ಅಂತ ಮಾಡು. ಡಿಸೈನ್ ಮಾಡಕ ಗೀತಾರವರು ಈಗ ಸೇರಿನಾಗ ಅಕ್ಕಿ ತಗೊಂಬಂದಾರ. ಮತ್ತೆ ಅದು ಐರಾಗೂ ಜಾಸ್ತಿ ಅಕ್ಕಿಲೇ ಮಾಡಿದ್ವಿ. ಫಸ್ಟ್ ಮಂತಿಂದು ಡೆಕೋರೇಷನ್ ಅಕ್ಕಿಲೇ ಮಾಡಿದ್ದೆ. ಜಾಸ್ತಿ ಒಂದೇ ಹೂವಿಂದ 2 ಫಸ್ಟ್ ಮಂತ್ 2nd ಮಂತ್ ಇಲ್ಲೇ ಬಿಟ್ಟು ಹುಡುಕಿದಷ್ಟು ಅಕ್ಕಿಲೆ. ಒಂದು ಚಾಕ್ಲೇಟ್ ಇಲ್ಲೇ ಮಾಡಿತ್ತು. ಚಾಕ್ಲೇಟ್ ಇಲ್ಲೇ ಮತ್ತೆ ಇದು ಪೌಡರ್ ಇತ್ತು. ಅದೇ ಮತ್ತೆ ಫಸ್ಟ್ ಅನುಷಾಗಂತ ಫುಲ್ ಎಕ್ಸೈಟ್ ಇದು ಮಾಡಾಕ. ನಾನು ಆ ಥರ ಒಂದು ಮಾಡ್ಬಾರ್ದು ಅನ್ಕೊಂಡಿದ್ದೆ. ಇವರ ಮಾಡು 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 ಎಲ್ಲ ನಾವು ಮಾಡ್ತೀವಿ ಅಂತ ಅನ್ಕೊಂಡಿದ್ದೆ. ಸರಿ ಮಾಡ್ರಿ. 2 ತಿಂಗಳು ಹೆಂಗೆ ಗೊತ್ತನ್ನೋದು ಗೊತ್ತಾಗಲಿಲ್ಲ. 2nd ಮಂತ್ ಆಗಿರೋದ್ರಿಂದ 2 ಅಂತ ಬರೆದ್ರಿ ಈಗ. ಆ ಥರನೂ ಹಾಕೋಕ್ಕಾಗಲ್ಲ.
ನನಗಂತೂ ಇದ್ರಾಗ 1% ಡೆಕೋರೇಷನ್ ಮಾಡಕ್ಕೆ ಬರೋಲ್ಲ. ನಿನಗೆ ಮಾಡಕ್ಕೆ ಬರಲ್ಲ ಅಂತಂದು ಫಸ್ಟ್ ಮಂತ್ ವಿಡಿಯೋದಾಗ ಗೊತ್ತಾಗೈತಿ ಎಲ್ಲ. ನಮಗೇನಪ್ಪ ಸುಮ್ಮನೆ ನೋಡೋದು ಅಷ್ಟೇ ನಮ್ದು ಕೆಲಸ ಜಾಸ್ತಿ. ಈ ಥರ ಏನಾರ ಮಾಡೋದಿದ್ರೆ ನನ್ನ ಕೈಲಿ ಮಾಡೋದಾಗಲ್ಲ. ನಂಗೆ ಮಾಡೋಕ್ಕೆ ಇಂಟ್ರೆಸ್ಟೂ ಕಡಿಮೆ ಇರುತ್ತೆ ಈ ಥರ ಇದ್ದಾಗ. ಗೀತ ಅಂತೂ ಇಂಥವು ಮಾಡ್ಬೇಕಂದ್ರೆ ಹಂಗೆ ಕಿವಿ ನಿಗಿರ್ಬಿಟ್ಟಿರ್ತಾವೆ ಗೀತನು. ಏನೋ ಒಂದು ನೆನಪಿಗೆ ಉಳಿತೈತಿ. ನಮ್ದಂತ್ರ ಮಾಡಿಲ್ಲ ನಮ್ಮ ಓನರು. ನಿಂದು ನೆನಪೈತೇನೆ ಏನಾರ? ಏನಿಲ್ಲ. ಇವು ನೆನಪು ಉಳಿತಾವ, ಇವ್ರು ಮುಂದಕ್ಕೆ ನೋಡ್ತಾರಲ್ಲ ಅಂತ ಮಾಡೋದು. ನಮ್ದು ಆದಂಗೆ ಆಗಬಾರ್ದು ಅಂತಂದು ಮಾಡೋದಷ್ಟೆ. ನಮ್ಮ ಐರನ್ನು ಅಷ್ಟು ಅದಾವ. ನಮ್ಮ ಐರನ್ನು 1 ಮಂತಿಂದ 12 ಮಂತ್ವರೆಗೆ ಮಾಡಿದ್ದು ಅದಾವೆ. ನೋಡಿ ಫ್ರೆಂಡ್ಸ್, ಐರನ್ ಅಂತ ಸುಮ್ಮನೆ ಇರೋವಳು ನಂದೊಂದು ಎಳ್ಳು ಅಂತಂದು ಇಲ್ಲಿ ಬಂದು ಕೆಡ್ಸಕತ್ತಾಳ. ಏಯ್ ನೀನು ಮಾಡಬೇಡ. ಹೆಂಗೆ ಮಾಡ ನಮ್ಮ ಮನುಷ್ಯನೂ ಫುಲ್ ಎಕ್ಸೈಟ್ ಈ ಥರ ಕೆಲಸ ಮಾಡೋದ್ರಾಗ. ನನಗೆ ಹೇಳ್ಬೇಕಂದ್ರೆ ಆ ಥರ ಒಂದು ಮಾಡೋಕೆ ಇಷ್ಟ ಐತಿ. ಐರನ್ ನೋಡ್ಕೊಂಬಿಟ್ಟಿದ್ನಲ್ಲ, ಪ್ರತಿಯೊಂದು ಮಂದಿಗೆ ಏನು ಮಾಡಲಿ ಅಂತ ಟೆನ್ಷನ್ ತಗೊಂಡು ಮಾಡಿ ಸಾಕಾಗಿ ಹೋಗಿತ್ತು. ಅದಕ್ಕೆ ಬ್ಯಾಡ ಅಂತಂದು ಅನ್ಕೊಂಡಿದ್ದೆ. ಮುಂಚೆಗೆ ಮಾಡ್ತಾರೆ. ಇದೇನು ಚಂದಪ್ಪ ಸೊಟ್ಟು ಹೊಳೆದಂಗೆ ಹೊಳ್ಬಿಟ್ಟಾನ. ಎಲ್ಲಿ ಹೋಗಿದ್ದು ನೋಡಂತ ಅಲ್ಲಿ ಮೇಲೆ ಸ್ವಲ್ಪ ಸೂಪರ್ ಮಾಡು. ಡೆಕೋರೇಷನ್ 90% ಕಂಪ್ಲೀಟ್. 90% ಕಂಪ್ಲೀಟ್ ಆಯ್ತು. ಇವಾಗ ಸ್ವಲ್ಪ ಚಂದಪ್ಪ ಸ್ಮೈಲ್ ಮಾಡ್ದಂಗೆ ಸ್ವಲ್ಪ ಸ್ಮೈಲ್ನಾಗ ಅದ ಸ್ವಲ್ಪ ನಿಚ್ಚುಣಿಕೆ ಯಾಕೆ ಹಂಗಾಗೈತೆ. ಹೆಂಗಾಗಿತ್ತು? ಕಾಲು ಕಾಲಿಗೆ ಬರಲೇದಿದಂಗೆ ಸ್ವಲ್ಪ ನಿಚ್ಚುಣಿಕೆ ದೊಡ್ಡದಾಗ್ಬೇಕಂತಂದು ನಮ್ಮ ಗೀತಾರವರು ಇನ್ನೊಂದು ಮಣಿ ಇಟ್ರು. ಏನದು ಇನ್ನೊಂದು ಸ್ಟೆಪ್ ಹಾಕಿದ್ರು. ಇವಾಗ ಗೀತಾರವರು ಸ್ಟಾರ್ ರೆಡಿ ಮಾಡಕತ್ತಾರ ನಕ್ಷತ್ರಗಳನ್ನ. ಗೀತಾರವರು ರೆಡಿ ಮಾಡೋಕೆ ಪ್ರಯತ್ನ ಪಡಕತ್ತಾರ ಈಗ ಹೊಸ ಡ್ರೆಸ್ಸನ್ನು. ಡ್ರೆಸ್ ತೆಗಿಬೇಕು. ಯಾವ ತೆಗಿಬೇಕು ಯಾವ ಅಂತ ಗೊತ್ತಾಗೋದು. ಚೆನ್ನಾಗಿ ಅದಾವ. ಇದು ಮುಯಿ ಹಾಕಿದ್ದು ಚೆನ್ನಾಗಿ ಅದಾವ. ಇನ್ನೊಂದು ವರ್ಷ ನಾವು ಡ್ರೆಸ್ ತಗೋದು ಬೇಕಾಗಿಲ್ಲ. ಅಷ್ಟೊಂದು ಡ್ರೆಸ್ ಚೆನ್ನಾಗಿರೋದು. ಹೆಣ್ಣುಡ್ರನ್ನ ಆದ್ರೆ ಚಂದ ರೆಡಿ ಮಾಡಿ ಹಾಕ್ಬೋದು. ಗಂಡು ಹುಡ್ರಿಗೆ ಆದ್ರೆ ಹೆಂಗ ಒಂದು ಮಾಡ್ಜೈ ಅನ್ನಲ್ಲ. ಫೈನಲಿ ನಮ್ಮ ತರುನ ರೆಡಿ ಮಾಡ್ಯಾಳ. ಏನದ ಹಂಗೆ ದೊಡ್ಡದಾಗೈತೆ ಹಂಗೆ. ಹೋಗಪ್ಪ, ಏನು ನೋಡಕತ್ತಿ ನೀನು? ವಿಡಿಯೋ ಮಾಡಕತ್ತೀರ ಅಂತ ನೋಡಕತ್ತ. ಮೈರಂತೂ ಬರೇ ಅದಕ್ಕೆ ಮುತ್ತು ಕೊಡೋದ ಕೊಡಬೇಡ ಅಂತ ಹೇಳಿದ್ರೂ ಕೇಳಲ್ಲ. ಫೈನಲಿ ಫೋಟೋ ಶೂಟಿಗೆ ರೆಡಿ. ಅಥರ್ವ ಲೈಟ್ ಹಾಕು. ಲೈಟ್ ಇವೆರಡ ಲೈಟ್. ಐರಾ ನೀನೇನ್ ನೀನು ಅಯ್ಯೋ ಇಲ್ಲಿ ಇದನ್ನ ದೂರನ ಹಾಕು. ಕೇಳಿಸ್ಬಿಡ್ತಾನೆ. ಕೇಳಿಸ್ಬಿಡ್ತಾನಂತ. ಕೈ ಕಟ್ಟ ಹಾಕು. ಗುಂಡು ಇಲ್ಲಿ ಬಾ, ಈ ಕಡೆ ಇರ. ಓಯ್ ಈಗ ಫೋಟೋ ಶೂಟ್ ಮಾಡ್ತೀವಿ. ಫೋಟೋ ಶೂಟ್ ಎಲ್ಲ ಆಯ್ತು. ಈಗ ಗೀತ ತನ್ನ ಫೋನ್ನೇ ತಗೊಂಡು ತನ್ನ ಫೋನ್ನಾಗ ಸ್ಪೆಷಲ್ ಮತ್ತೆ ಒಳ್ಳೆ. ನಿನ್ನ ಫೋನಾಗ ಯಾವ ಸ್ಟೋರೇಜ್ ಫುಲ್ಲಾಗಿ ಯಾವ ಡಿಲೀಟ್ ಮಾಡ್ತೇನೆ ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಸ್ಟೋರೇಜ್ ಫುಲ್ ಅಂತಿರ್ತೀಯಪ್ಪ. ಏ ಅಥರ್ವ, ಗುಂಡು ಇಲ್ಲಿ
ನೋಡಿ ಫ್ರೆಂಡ್ಸ್ ಹೇಗಿದೆ ಡೆಕೋರೇಷನ್ ಅಂತಂದು ಕಮೆಂಟ್ ಮಾಡಿ. ಗುಂಡು ಹುಯ್ ಇಲ್ಲಿಲ್ಲೇ ಆಗಲೇ ಮೂಮೆಂಟ್ ಐತಿ. ಮೂಮೆಂಟ್ ನೋಡ್ದ ನಾನು ಯಾಕಂದ್ರೆ ಒಂದು ಅಂತ ನೋಡಿದ್ರೆಲ್ಲ ಡೆಕೋರೇಷನ್ ಆಗೈತೆ ಅಂತ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.